ಹಾಯ್. चलता 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 बंदलू बंदलू नगु चलता सन्नेलೊಂದು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ವ್ಲಾಗ್ ಎಂತ ಅಂತೇಳಿ ಹೇಳಿದ್ರೆ, ದ ಮೋಸ್ಟ್ ಫೇವ್ರೆಟ್ ದೇವಸ್ಥಾನ ಅಮೃತೇಶ್ವರಿ ದೇವಸ್ಥಾನ. ಸೊ ಇಲ್ಲಿದು ಹಬ್ಬ. ಸೊ ಹಬ್ಬದ ದಿನ ಯಾವ ಥರ ಡೆಕೋರೇಷನ್ ಮಾಡಿರೋ ಅದೆಲ್ಲ ನಿಮ್ಗೆ ತೋರಿಸು ಅಂತೇಳಿ ಹೇಳ್ಕೊಂಡು ಈ ವ್ಲಾಗ್ ಮಾಡ್ತಾಯಿದ್ದೆ. ಸೊ ನೀವು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಕಂಬಕ್ಕಿಂತ ರಿಯಲ್ ಆಗಿ ಕಂಡ್ರೆ ನೆಕ್ಸ್ಟ್ ಲೆವೆಲ್ ಇತ್ತಂತೇಳಿ ಹೇಳ್ರೆ, ಆ ಒಂದೊಂದು ಹೂವಿದು ಕಲರ್ ಕಾಂಬಿನೇಷನ್ ಇರ್ಬೋದು, ಪ್ರತಿಯೊಂದು ಎಷ್ಟು ಚಂದ ಮಾಡಿರಂತೇಳಿ ಹೇಳ್ರೆ. ಲಾಸ್ಟ್ ಟೈಮ್ಗಿಂತ ಈ ಸರಿ ನೆಕ್ಸ್ಟ್ ಲೆವೆಲ್ ಚಂದ ಮಾಡಿದ್ರೆ, ಇನ್ನು ನೆಕ್ಸ್ಟ್ ವರ್ಷ ಇನ್ನೂ ಮತ್ತು ಚಂದ ಮಾಡಿದ್ರೆ ಅನ್ನೋ ಅಷ್ಟು ಚಂದ ಕಾಣಿತ್ತು. ಸೊ ನಿನ್ನೆ ಗೆಂಡ ಇದ್ದಿತ್ತು, ಇವತ್ತು ಹಬ್ಬ. ಸೊ ಹಬ್ಬದಲ್ಲಿ ಎಂತ ಅಂತೇಳಿ ಹೇಳಿದ್ರೆ, ಇವತ್ತು ಬೆಳಿಗ್ಗೆ 2 ಗಂಟೆಗೆ ದೇವ್ರದ್ದು ಪೂಜೆ ಎಲ್ಲ ಶುರುವಾಯಿತು. ದೇವಿನ ಕಾಂಬಕ್ಕಂತೂ 2 ಕಣ್ಣು ಸಾಲುದಿಲ್ಲ, ಅಷ್ಟು ಚಂದ ಆಯ್ತು ಅಂತೇಳಿ ಅಷ್ಟು ಅಲಂಕಾರ ಮಾಡಿ ಅಷ್ಟು ಚಂದ ಮಾಡಿ ನಾನು ಅಷ್ಟು ಚಂದ ಮಾಡಿರೋ. ನಾನು ಈ ವಿಡಿಯೋ ಅದ್ರ ಮೇಲೆ ಒಂದು ಫೋಟೋಸ್ ಆ್ಯಡ್ ಮಾಡ್ತೆ, ಸೊ ದ್ಯಾಟ್ ನಿಮ್ಗೆ ಕ್ಲೀನಾಗಿ ತೋರತ್ತು. ಮುಗುಳು ನಗುವಲ್ಲೇ ಮನವಗೆಲ್ಲೋ ಲೀಲೆ. ಸೊ ಮುಂಚೆ ಎಲ್ಲ ಹೆಂಗಂತೇಳಿ ಹೇಳಿದ್ರೆ, ಹಬ್ಬಕ್ಕೆ ಹೋದರೆ ದೇವ್ರನ್ನ ಕರೆಕ್ಟಾಗಿ ಕಾತಿಲ್ಲ, ಫುಲ್ ಜನ ರಶ್ ಇದ್ರಲ್ಲಿ ನಮ್ಮ ಕಾಮು ಕಾತಿಲ್ಲ ಅಂತೇಳಿ ಹೇಳ್ಕೊಂಡು ನಾವು ಹೋಗ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ರೀಸೆಂಟ್ಲಿ ಅಂತೇಳಿ ಹೇಳಿದ್ರೆ, ನಾನು ಕೋಟದಲ್ಲೇ ಕಲ್ತದ್ರಿಂದ ಅಲ್ಲಿ ರೇಂಜರ್ ಆಯ್ಕೊಂಡು ಡ್ಯೂಟಿ ಮಾಡೋಕೆ ಇತ್ತು. ಸೊ ಕಂಟಿನ್ಯೂಸ್ 3 to 4 years ನಾನು ಅಲ್ಲಿ ಡ್ಯೂಟಿ ಮಾಡಿದ್ದೆ. ಸೊ ಅದಾದ್ರ ಮೇಲೆ ಗೊತ್ತಾಯಿತು, ನಾರ್ಮಲ್ ಡೇಸ್ಗಿಂತ ಹಬ್ಬದ ದಿನವೇ ಬರ್ಕ್ ಅಮೃತೇಶ್ವರಿಗೆ. ಸೊ ಅಲ್ಲಿ ಇಪ್ಪುವಂಥದ್ದು ಹೂವಿನ ಅಲಂಕಾರದಿಂದ ಅವತ್ತು ಮಾಡುವಂಥ ಪೂಜೆ ಇರ್ಬೋದು. ಸೊ ನಾನು ರೇಂಜರ ಇರುವಾಗ ಎಂತಾಗಿತ್ತು ಅಂತ ಹೇಳಿದ್ರೆ, 3 to 4 years ಕಂಟಿನ್ಯೂಸ್ ಮಧ್ಯಾಹ್ನ ಮಹಾಪೂಜೆಗೆಲ್ಲ ನಾವು ಮೇಯ್ನ್ ಇದರಲ್ಲೇ ಇರ್ತಿತ್ತು. ಸೊ ಹಂಗಾಯ್ಕೊಂಡು ಆ ಪೂಜೆ ಎಲ್ಲ ಕಾಮ್ಕಾಯಿತು. ಸೊ ಆ ಪೂಜೆ ಎಲ್ಲ ಕಂಡ್ರೆ ಕಣ್ಣಲ್ಲೇ ನೀರು ಬತ್ತು, ಅಷ್ಟು ಒಳ್ಳೆ ಪೂಜೆ ಮಾಡ್ತಿದ್ರು. ಸೊ ಇದೆಲ್ಲ ಆಗ್ತಾ ಅಮೃತೇಶ್ವರಿ ಅಮ್ಮ ಅಂಬುದು ಹೆಂಗೆ ತುಂಬ ಹತ್ತಿರ ಆದ್ರೆ ಅಂತೇಳಿ ಹೇಳಿದ್ರೆ, ನಾವು ಕಾಲೇಜಿಗೆ ಹೋಗುವಾಗ ಅದೇ ದಾರಿಯಲ್ಲಿ ಹೋಗಬೇಕಿತ್ತು. ಸೊ ಎವ್ರಿ ಡೇ ನಾವು ಹೋಗ್ತಾ ಇತ್ತು, ಆ ಒಂದು ಫೀಲೇ ಬೇರೆ. ಅಲ್ಲಿ ಹೋಗಿ ಆ ದೇವ್ರನ್ನ ಕಂಡು ಕಾಲೇಜಿಗೆ ಹೋಗುವಾಗ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಒಳ್ಳೆ ಫೀಲ್ ಇರ್ತಿತ್ತು. ಮತ್ತು ಇನ್ನೊಂದು ಎಂತಂದರೆ, ಪ್ರತಿ ಸತಿ ದೇವಸ್ಥಾನಕ್ಕೆ ಹೋದಲ್ಲೂ ಏನೋ ಪಾಸಿಟಿವ್ ಎನರ್ಜಿ ಅಂತೇಳಿ ಹೇಳಿದ್ರೆ, ತುಂಬ ಮನಸ್ಸಿಗೆ ಒಂಥರ ರಿಲ್ಯಾಕ್ಸೇಷನ್ ಆಗ್ತಾ ಇತ್ತು ಆ ದೇವಸ್ಥಾನಕ್ಕೆ ಹೋದಲ್ಲ. ಸೊ ಇನ್ನು ದೇವಸ್ಥಾನದ ಬಗ್ಗೆ ಇನ್ ಡೀಟೇಲಾಗಿ ನಾನೆಂತ ಹೇಳ್ಕಂತೇಳಿ ಇಲ್ಲ, ಯಾಕಂತೇಳಿ ಹೇಳಿದರೆ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಆಯಿತು ನಮ್ಮ ಭಟ್ರು ಮಾತಾಡೋದು. ಸೊ ಅವರು ದೇವಸ್ಥಾನದ ಬಗ್ಗೆ ಪ್ರತಿಯೊಂದು ಮಾಹಿತಿನ ಇನ್ ಡೀಟೇಲಾಗಿ ಹೇಳಿರ. ಇನ್ ಕೇಸ್ ನೀವು ಆ ವಿಡಿಯೋ ನೋಡಲಿಲ್ಲ ಅಂತೇಳಿ ಹೇಳಿದ್ರೆ, ನಾನು ಈ ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೆ ಅದನ್ನು. ಸೊ ದ್ಯಾಟ್ ನೀವು ಅದನ್ನು ನೋಡ್ಕೊಂಡು ಬರ್ಬೋದು, ಯಾರೆಲ್ಲ ನೋಡಲಿಲ್ಲ. ಮತ್ತು ಈ ವಿಡಿಯೋ ಮಾಡಿದ ಉದ್ದೇಶ ಅಂತೇಳಿ ಹೇಳಿದ್ರೆ, ತುಂಬ ಜನಕ್ಕೆ ದೇವಸ್ಥಾನಕ್ಕೆ ಬರೋಕ್ಕೆ ಆಗೋದಿಲ್ಲ. ಸೊ ಅವರೆಲ್ಲ ನನ್ನ ವೀಡಿಯೋ ನೋಡ್ತಾನೆ ದೇವಸ್ಥಾನ ನೋಡಲಿ ಅಂತ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾಯಿದ್ದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.